ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ಯಮಧರ್ಮರಾಜನು ಈ ಹೆಸರು ಕೇಳಿದರೆ ಬಹಳಷ್ಟು ಜನರಿಗೆ ಭಯವಾಗುತ್ತದೆ. ಏಕೆಂದರೆ ಅವರು ಮರಣದ ದೇವರು, ಜೀವನದ ಅಂತ್ಯದ ಕ್ಷಣದಲ್ಲಿ ಬರುವ ದೇವತೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಆದರೆ ಒಂದು ಪ್ರಶ್ನೆ ಅನೇಕರ ಮನಸ್ಸಿನಲ್ಲಿ ಬರುತ್ತದೆ. ಇಷ್ಟು ಶಕ್ತಿಶಾಲಿಯಾದ ಯಮಧರ್ಮರಾಜನು ಯಾರನ್ನು ಕಂಡರೆ ಭಯಪಡುತ್ತಾನೆ? ಬನ್ನಿ, ಈ ವಿಷಯವನ್ನು ಪುರಾಣ ಮತ್ತು ತತ್ವದ ಆಧಾರದಲ್ಲಿ ತಿಳಿದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಯಮಧರ್ಮರಾಜನು ಕೇವಲ ಮರಣದ ದೇವರು ಮಾತ್ರವಲ್ಲ, ಅವರು ನ್ಯಾಯದ ದೇವರೂ ಕೂಡ. ಒಬ್ಬ ಮನುಷ್ಯನು ಬದುಕಿದ್ದಾಗ ಏನು ಮಾಡಿದನು, ಒಳ್ಳೆಯದ್ದ ಕೆಟ್ಟದ್ದ, ಅದರ ಲೆಕ್ಕದ ಆಧಾರದಲ್ಲಿ ಮುಂದಿನ ಫಲವನ್ನು ನೀಡುವ ದೇವತೆ. ಅವರಿಗೆ ಚಿತ್ರಗುಪ್ತ ಎಂಬ ಸಹಾಯಕನು ಇರುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಚಿತ್ರಗುಪ್ತನು ಮಾನವರ ಕರ್ಮಗಳ ಲೆಕ್ಕವನ್ನು ದಾಖಲಿಸುತ್ತಾನೆ. ಇಷ್ಟೊಂದು ಶಕ್ತಿಯುತವಾದ ಯಮನು ಪರಮಶಿವನ ಮುಂದೆ ನಿಲ್ಲಲಾರನು. ಏಕೆಂದರೆ ಯಮನು ಮರಣದ ಅಧಿಪತಿ, ಆದರೆ ಶಿವನು ಮಹಾಕಾಲ, ಅಂದರೆ ಕಾಲಕ್ಕೂ ಮೀರಿದ ಶಕ್ತಿ. ಇದನ್ನು ತೋರಿಸುವ ಪ್ರಸಿದ್ಧ ಕತೆ ಮಾರ್ಕಂಡೇಯನ ಕತೆ. ಒಮ್ಮೆ ಒಬ್ಬ ಋಷಿಗೆ ಮಕ್ಕಳಿರಲಿಲ್ಲ. ಅವರು ಶಿವನನ್ನು ಭಕ್ತಿಯಿಂದ ಪ್ರಾರ್ಥಿಸಿದರು. ನಂತರ ಶಿವನು ಒಂದು ಷರತ್ತಿನಿಂದ ವರ ಕೊಟ್ಟನು. ಅವರು ಹೀಗೆ ಹೇಳಿದರು: ನಿಮಗೆ ಬುದ್ಧಿವಂತ ಮಗ ಸಿಗಬಹುದು, ಆದರೆ ಅವನಿಗೆ ಆಯುಷು ಕಡಿಮೆ ಇರುತ್ತದೆ, ಅಥವಾ ಹೆಚ್ಚು ಆಯುಷುವುಳ್ಳ ಸಾಮಾನ್ಯ ಮಗ ಬೇಕಾ? ಋಷಿಗಳು ಜ್ಞಾನಿಯಾದ ಮಗನನ್ನೇ ಆಯ್ಕೆ ಮಾಡಿಕೊಂಡರು. ಅವನ ಹೆಸರೇ ಮಾರ್ಕಂಡೇಯ. ಮಾರ್ಕಂಡೇಯನು ಬಾಲ್ಯದಿಂದಲೇ ಶಿವನ ಭಕ್ತನಾಗಿದ್ದನು. ಅವನು ಯಾವಾಗಲೂ ಶಿವನನ್ನು ಭಕ್ತಿಯಿಂದ ಸ್ಮರಿಸುತ್ತಾ, ಧ್ಯಾನ ಮಾಡುತ್ತಾ, ಪೂಜೆಯಲ್ಲಿ ತೊಡಗಿರುತ್ತಿದ್ದನು. ಆದರೆ ಅವನ ಆಯುಷ್ಯ ಕೇವಲ 16 ವರ್ಷ ಎಂದು ವರದಲ್ಲಿ ನಿಗದಿಯಾಗಿತ್ತು. 16ನೇ ವರ್ಷ ಮುಗಿಯುವ ದಿನ ಯಮಧರ್ಮರಾಜನು ತಮ್ಮ ಕರ್ತವ್ಯಕ್ಕಾಗಿ ಬಂದನು. ಮಾರ್ಕಂಡೇಯನು ಶಿವಲಿಂಗವನ್ನು ಅಪ್ಪಿಕೊಂಡು ಭಕ್ತಿಯಿಂದ ಜಪ ಮಾಡುತ್ತಿದ್ದನು. ಆಗ ಯಮನು ತನ್ನ ಪಾಶವನ್ನು ಎಸೆದನು. ಆದರೆ ಆ ಪಾಶವು ಮಾರ್ಕಂಡೇಯನ ಜೊತೆ ಶಿವಲಿಂಗಕ್ಕೂ ಸುತ್ತಿಕೊಂಡಿತು. ಅದೇ ಕ್ಷಣದಲ್ಲಿ ಶಿವಲಿಂಗದಿಂದ ಪರಮಶಿವನು ಪ್ರತ್ಯಕ್ಷನಾದನು. ಶಿವನು ಕೋಪಗೊಳ್ಳುತ್ತಾ, ನನ್ನ ಭಕ್ತನ ಮೇಲೆ ಪಾಶ ಎಸೆದೆಯಾ ಎಂದು ಯಮನನ್ನು ತಡೆದನು. ಕೆಲವು ಪುರಾಣಗಳಲ್ಲಿ ಶಿವನು ಯಮನನ್ನು ಸಂಹರಿಸಿ ನಂತರ ದೇವತೆಗಳ ಬೇಡಿಕೆಗೆ ಮತ್ತೆ ಜೀವಂತಗೊಳಿಸಿದನು ಹಾಗೂ ನನ್ನ ಭಕ್ತರನ್ನು ರಕ್ಷಿಸಬೇಕು ಎಂದು ಸಂದೇಶ ಕೊಟ್ಟನು. ಆ ನಂತರ ಶಿವನು ಮಾರ್ಕಂಡೇಯನಿಗೆ ನೀನು ಚಿರಂಜೀವಿಯಾಗಿರು ಎಂದು ಆಶೀರ್ವಾದ ನೀಡಿದನು. ಅಂದ್ರೆ ದೀರ್ಘ ಆಯುಷ್ಯು ಮತ್ತು ಅಮರ ಕೀರ್ತಿ. ಹಾಗಾದ್ರೆ ಯಮನು ನಿಜವಾಗಿಯೂ ಶಿವನನ್ನು ಕಂಡರೆ ಭಯಪಟ್ಟನ? ಅದು ಭಯವಲ್ಲ, ಗೌರವ ಎಂದು ಹೇಳಬಹುದು. ಯಮನು ಮರಣದ ದೇವರು, ಶಿವನು ಅದಕ್ಕಿಂತಲೂ ಮಹಾಶಕ್ತಿ. ಆದ್ದರಿಂದ ಶಿವನ ಮುಂದೆ ಯಮನು ತಲೆಬಾಗುತ್ತಾನೆ. ಇದರ ಅರ್ಥ ನಿಜವಾದ ಭಕ್ತಿ ಇದ್ದರೆ ಮರಣದ ಭಯವು ಕಡಿಮೆಯಾಗುತ್ತದೆ. ಹಾಗಾಗಿ ಯಮನನ್ನು ಭಯಪಡುವುದಕ್ಕಿಂತ
ಒಳ್ಳೆಯ ಜೀವನ ನಡೆಸುವುದು ಮುಖ್ಯ. ಹಾಗಾದರೆ ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.